ಅತ್ತೆ, ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಏನೋ ಇದೆ. ಅದನ್ನು ಹೇಳೋದಕ್ಕೆ ಅಂತಾನೆ ಬಂದಿದ್ದೀರಾ. ನೋಡಿ, ಇಲ್ಲಿ ಬೇರೆ ಯಾರೂ ಇಲ್ಲ. ನಿಮ್ಮ ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ಕೊಳ್ಳಿ. ಅದೇ, ಅದನ್ನ ಹೇಗೆ ಹೇಳ್ಬೇಕು, ನೀನ್ ಅದನ್ನ ಹೇಗೆ ತಗೊಳ್ತೀಯೋ ಗೊತ್ತಾಗ್ತಿಲ್ಲ ಸೇವಂತಿ. ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕ್ಸ್ಬಿಟ್ಟಿದ್ದಾನೆ ನನ್ನ ಮಗ ಅರ್ಜುನ್. ಮೀರಾನ ಮದುವೆ ಆಗೋದಕ್ಕೆ ಒಪ್ಕೊಂಡ್ಮೇಲೆ ಇನ್ನೇನಂತವ್ರ ಖ್ಯಾತೆ. ಮದುವೆ ಮಾಡ್ಕೊಂಡು ಆರಾಮಾಗಿ ಸಂಸಾರ ಮಾಡ್ಕೊಂಡು ನಿಮ್ ಕೈಗೆ ಮೊಮ್ಮಕ್ಕಳನ್ನ ಹೆತ್ಕೊಡುತ್ತಾನೆ. ನಾನು ಅದನ್ನೇ ಹೇಳಿದೆ ಸೇವಂತಿ, ಆದ್ರೆ ಅವನು ಒಪ್ತಾನೇ ಇಲ್ಲ. ಒಪ್ತಿಲ್ವಾ? ಅವನು ಮದುವೆಗೆ ಒಪ್ಕೊಂಡಿದ್ದಾನೆ, ಆದ್ರೆ ಅವನು ತಾಳಿ ಕಟ್ಟೋದು ನೀನ್ ನಮ್ಮ ಮನೆಗೆ ಬಂದ್ರೆ ಮಾತ್ರ ಅಂತೆ. ಹೌದು ಸೇವಂತಿ, ನೀನಿಲ್ಲಿರೋದಕ್ಕೇನೆ ನಾನು ಇಷ್ಟು ದೂರ ಬಂದಿರೋದು. ನೀನು ನಮ್ಮ ಮನೆಗೆ ಬಂದ್ರೆ ಮಾತ್ರ ಅವನು ಮದುವೆ ಆಗ್ತಾನಂತೆ. ಇಲ್ಲದೆ ಹೋದ್ರೆ ಜೀವನ ಪೂರ್ತಿ ಹೀಗೆ ಒಂಟಿಯಾಗೆ ಇದ್ಬಿಡ್ತಾನಂತೆ. ನೀನೇ ಮುಂದೆ ನಿಂತು ಮೀರಾ ಅರ್ಜುನ್ ಮದುವೆ ಮಾಡಿಸ್ಬೇಕಂತೆ. ಮದುವೆಗೆ ನನಗೂ ಇನ್ವೈಟ್ ಬರುತ್ತೆ ಅಂತ ಹೇಳಿದ್ರು, ಆದ್ರೆ ಈ ಥರ ಇನ್ವೈಟ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬರ್ತೀಯ ಸೇವಂತಿ? ಇಲ್ಲ ಅತ್ತೆ, ನನ್ನಿಂದಾಗಲ್ಲ. ಎಲ್ಲ ಸಂಬಂಧಗಳನ್ನ ಮುರ್ಕೊಂಡ್ಮೇಲೆ ಇನ್ನು ಒಂದು ಕ್ಷಣ ಕೂಡ ಅಲ್ಲಿರೋದು ತಪ್ಪು ಅಂತ ಆ ಕ್ಷಣನೇ ಆ ಮನೆಯಿಂದ ಹೊರಟು ನಿಂತೋಳು ನಾನು. ಅಂಥದ್ರಲ್ಲಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ಅವತ್ತು ಪಮ್ಮಿ ಬಂದಾಗ 2 ದಿವಸ ಇರೋದಕ್ಕೆ ಒಪ್ಕೊಂಡೆ. ಅದು ತಪ್ಪೆ, ಸರಿ ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ಅಂಥದ್ದೇ ತಪ್ಪು ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅಲ್ಲಮ್ಮ, ಈಗ ಮತ್ತೆ ನಾನು ಆ ಮನೆಗೆ ಬರ್ತೀನಿ ಅನ್ನೋದು ಕನ್ಸಿನ ಮಾತು. ನೀವ್ ನನ್ನಿಂದ ಅಂಥ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದು ಕೂಡ ತಪ್ಪಾಗತ್ತೆ ಅತ್ತೆ. ಹಾಗನ್ಬೇಡ ಸೇವಂತಿ, ಇದು ನಮ್ಮ ಅರ್ಜುನ್ ಜೀವನದ ಪ್ರಶ್ನೆ. ಇದನ್ನ ಬಗೆಹರಿಸಬೇಕಾಗಿರೋದು ನಿನ್ ಧರ್ಮ. ನನಗೂ ಅವ್ರಿಗೂ ಡಿವೋರ್ಸ್ ಆಗಿ ಹೋದ್ಮೇಲೆ ಇನ್ ಯಾವ ಧರ್ಮ ಅತ್ತೆ? ನನಗೀಗ ಅವ್ರ ಮೇಲೆ ಯಾವುದೇ ರೀತಿಯಾದ ಹಕ್ಕಿಲ್ಲ ಅನ್ನೋದನ್ನ ನೀವು ಮರ್ತು ಬಿಟ್ಟಿದ್ದೀರಾ. ನೋಡು ಸೇವಂತಿ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನನ್ಗೋಸ್ಕರ, ನಮ್ಮ ವಂಶ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನೀನ್ ಏನೆಲ್ಲ ಕಳ್ಕೊಂಡಿದ್ಯಾ. ಅದ್ರಿಂದ ನಿನ್ಗಾಗ್ತಿರೋ ನೋವು, ಸಂಕಟ ಎಲ್ಲ ನನ್ಗೆ ಅರ್ಥ ಆಗತ್ತೆ. ಸೇವಂತಿ, ನಮ್ಗೋಸ್ಕರ ನೀನ್ ಇಷ್ಟೆಲ್ಲ ಮಾಡಿದ್ಯಾ, ಇದೊಂದು ನಿನ್ ಕೈಲಿ ಮಾಡಕ್ಕಾಗಲ್ವಾ? ಪ್ಲೀಸ್ ಸೇವಂತಿ. ನಿನ್ ದೃಷ್ಟಿಲಿ ನಾನ್ ತುಂಬಾ ಕೆಟ್ಟವಳು. ಪರವಾಗಿಲ್ಲ, ನಾನ್ ಕೆಟ್ಟವಳಾಗೇ ಇರ್ತೀನಿ, ನೀನ್ ನನ್ನನ್ ಕ್ಷಮಿಸ್ಬೇಡ. ಆದ್ರೆ ಇದೊಂದ್ ಕೆಲ್ಸ ನೀನ್ ಮಾಡ್ಲೇಬೇಕು ಸೇವಂತಿ. ದಯವಿಟ್ಟು ನನಗೆ ಫೋರ್ಸ್ ಮಾಡ್ಬೇಡಿ ಅತ್ತೆ. ಯಾಕೆ ಸೇವಂತಿ? ನೀನ್ ನನಗ್ ಕೊಟ್ಟ ಮಾತನ್ನ ಮರ್ತ್ಬಿಟ್ಟಿಯಾ ಸೇವಂತಿ? ಅರ್ಜುನ್ಗೆ ಡಿವೋರ್ಸ್ ಕೊಡೋದಷ್ಟೇ ಅಲ್ಲ, ಅವನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ತೀನಿ ಅಂತ ನೀನ್ ನನಗ್ ಮಾತು ಕೊಟ್ಟಿದ್ದೆ. ಮರ್ತ್ಬಿಟ್ಟಿಯಾ ಸೇವಂತಿ? ತಾಯಿ ಸಮಾನವಾಗಿರೋ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇಂಥದ್ದು ಪರಿಸ್ಥಿತಿ ಬಂದ್ರು ಅರ್ಜುನ್ ಸರ್ ಮದುವೆ ಮಾಡೋ ಆಲೋಚನೆಯಿಂದ ನಾನು ಯಾವುದು ಕಾರಣ ಹಿಂಜರಿಯಲ್ಲ.